ಯುವಕರಿಗೆ ನಾನು ಹೇಳಕ್ ಬಯಸ್ತೀನಿ. ಇಲ್ಲೆಲ್ಲೋ ನಾನೊಂದು ಸಂಪಾದಕೀಯ ನೋಡಿದೆ. ಕೆಪಿಎಸ್ಸಿ ರಾಜಕೀಯ ಹಸ್ತಕ್ಷೇಪದ ತಡೆ ಅಗತ್ಯ. ಹೌದು, ಬರೆದಿದೆ, ದೊಡ್ಡ ಆರ್ಟಿಕಲ್ ಇದೆ, ಎಡಿಟೋರಿಯಲ್. ಯಾರು ಈ ರಾಜಕೀಯ ಹಸ್ತಕ್ಷೇಪನ ತಡಿಬೇಕು? ಅದು ಅವರು ಖರ್ಗೆ ಅವ್ರು ಹೇಳ್ಬೇಕು. ಅವ್ರಿಗೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ಚೆನ್ನಾಗಿ. ಯಾರು ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಡೈರೆಕ್ಷನ್ ಎಲ್ಲಿ ಕೊಟ್ಟವ್ರೆ? ಎಲ್ಲಿ ಕೊಟ್ಟವ್ರೆ? ಯಾವ ಕೋರ್ಟ್ ಆದೇಶ ಎಲ್ಲಿದೆ ಅವರಿಗೆ ಕೊಡೋದಕ್ಕೆ? ಇಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾದ ಮೇಲೂ ಮತ್ ನಿಮ್ ಜವಾಬ್ದಾರಿ ಏನು? ಸರ್ಕಾರದ್ದು, ನಿಮ್ಮ ಇಲಾಖೆಗೆ ಸೇರಿದ್ದದು. ನೀವು ತಗೋಬೇಕಲ್ಲ ಡಿಸಿಷನ್. ಅದು ಅವ್ರು ಕೇಳಿ ಗೊತ್ತಿಲ್ಲ ನನಗೆ. ಯಾರು ಕಿಕ್ ಬ್ಯಾಕ್ ಹೋಗಿದೆ ಅವ್ರು ಹೇಳ್ಬೇಕು. ಯಾಕೆಂದ್ರೆ ಅವ್ರು ಪಂಡಿತರಲ್ಲ ಎಲ್ಲಾ ವಿಷಯದಲ್ಲೂ. ಅದನ್ನೇ ಹೇಳ್ತಾ ಇರೋದು. ಏನ್ ಆಕ್ಷನ್ ತಗೋತೀಯಪ್ಪ? ಇದು ಅಕ್ರಮವಾಗಿ ಸೇರಿದವರು. ರಿಪೋರ್ಟ್ ಇದೆ. ನಿಮ್ಮ OMR ಶೀಟ್ಗಳನ್ನ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರು ಇದೆಲ್ಲ ಡೀಟೇಲ್ ಕೊಟ್ಟವರಲ್ಲ. ಇದ್ಯಾಕೆ ಕೊಟ್ಟವ್ರು ಈ ರಿಪೋರ್ಟು? ಇದ್ಯಾಕೆ ಬಂದಿದೆ? ಇದ್ರೊಳಗೆ ಏನಿದೆ ಇದರಲ್ಲಿ ಗೊತ್ತಿಲ್ಲ ನಿಮಗೆ? ಇದನ್ನ ಯಾಕಪ್ಪ ಚರ್ಚೆ ಮಾಡಲ್ಲ? ಮೊದಲು ಮೆಂಬರ್ಗಳನ್ನ ಮಾಡಬೇಕಾದ್ರೆ 360 ಡಿಗ್ರಿ ನಡೀತದಲ್ಲ ಡೆಲ್ಲಿನಲ್ಲಿ. ಯಾರು ಇಂಪಾರ್ಟೆಂಟ್ ಸೆನ್ಸಿಟಿವ್ ಪೋಸ್ಟ್ಗೆ ಅಪಾಯಿಂಟ್ ಮಾಡಬೇಕಾದ್ರೆ 360 ಡಿಗ್ರಿ ಎನ್ಕ್ವೈರಿ ಮಾಡ್ತಾರೆ. ಅಲ್ಲಿ ಯಾತಕ್ಕೆ UPSC ನಲ್ಲಿ ಯಾತಕ್ಕೆ ಕಂಪ್ಲೇಂಟ್ ಬರಲ್ಲ? ಪ್ರತಿ ವರ್ಷ ನಡೆಸ್ತಾರಲ್ಲ ಎಕ್ಸಾಮ್ಗಳನ್ನ. ಇಲ್ಲಿ ಯಾಕೆ ಬರ್ತಾ ಇದೆ KPSCದು ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ? ಇಲ್ಲಿ ಮೆಂಬರ್ ನೀವು ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿ ಕೊಡ್ಲಿಲ್ಲ, ಕಿತ್ಲೆ ಹಣ್ಣು ಕೊಡ್ಲಿಲ್ಲ ಅಂದ್ರೆ ಕೊಡ್ತದ? ಬೇವಿನ ಮರ ನಿಮ್ಮಲ್ಲಿದೆ ಲೋಪದೋಷ. ಇಲ್ಲಿ ಜಾತಿ ಹೆಸರಿನಲ್ಲಿ ಆ ಜಾತಿನಲ್ಲಿ ಮಾಡಿದ್ರೆ ಆ ಜಾತಿ ಓಟ್ ನಮಗ್ ಬರುತ್ತೆ, ಇಲ್ಲ ಇಷ್ಟು ದುಡ್ಡು ತಗೊಂಡ್ರೆ ಅವನು ಪರಿಶುದ್ಧವಾಗಿರ್ತಾನೆ ದುಡ್ಡು ಕೊಟ್ಟು ಬಂದ್ರೆ. ಈ ಅಳತೆ ಹೋಗಲು ಇಟ್ಕೊಂಡು ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ KPSCಯಲ್ಲಿ ಉಳಿಸ್ತೀರಿ ನೀವು. ಇನ್ನ 50 ವರ್ಷ ಆದ್ರೂ ಇಂಥ ಆಡಳಿತ ನಡೆಸ್ಕೊಂಡು ನೀವು ಆ KPSC ಉದ್ಧಾರ ಮಾಡ್ತೀರಾ ನೀವು? ನಿಮಗೆ ಗೊತ್ತಿಲ್ವಾ ಇಲ್ಲಿ ಏನು ನಡೀತಿದೆ? ಹೇಳಿ ಸರ್. ಇದು ಬಿಜೆಪಿ ಸರ್ಕಾರದಲ್ಲಿ ಅದು ಓನ್ಲಿ ನೋಟಿಫಿಕೇಶನ್ ಮಾಡಿದ್ರು. ಆಮೇಲೆಲ್ಲ ನಡೆದಿದ್ದು ಇವರು ಸಚಿವರಾದ ಮೇಲೆ ನಡೆದಿರೋದು ಇವೆಲ್ಲ. ಬಿಜೆಪಿ ಸರ್ಕಾರದ ಓನ್ಲಿ ನೋಟಿಫಿಕೇಶನ್, ಅದು ಎಕ್ಸಾಮ್ ನೋಟಿಫಿಕೇಶನ್. ಅದರಲ್ಲಿ ಯಾವ ತರ ನಡ್ಕೋಬೇಕು, ಆ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋರು ಯಾವ ರೀತಿ ನಡಿಬೇಕು, ಪ್ರತಿಯೊಂದು ಗೈಡ್ಲೈನ್ಸ್ ಇಟ್ಟವ್ರೆ. ಆ ಗೈಡ್ಲೈನ್ಸ್ಗಳನ್ನ ಗಾಳಿ ತೂರಿರೋದು ಯಾರು? ಇದು ಇಲ್ಲಿರ್ತಕ್ಕಂಥ ಲೋಪದೋಷಗಳು. ತನಿಖೆಗಲ್ಲ, ಮೊದಲು ಇಷ್ಟೆಲ್ಲ ಭಾಷಣ ಮಾಡ್ತಾರಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರಾಜಕೀಯ ಮಾಡಬೇಕು. ಇಲ್ಲಿ ಅಧಿಕಾರ ಕೊಟ್ಟಿದ್ರಲ್ಲ, ವಿಷಯ ಗೊತ್ತಿದ್ದು ಇಂಥವ್ರನ್ನ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀರಿ? ಇಷ್ಟೆಲ್ಲ ಇತ್ತು, ಮೆಟೀರಿಯಲ್ ಇದೆ, ಯಾತಿಕ್ ಮೌನಕ್ಕೆ ಶರಣಾಗಿದೆ. ಬರೀ ಇದು ಬೇರೆ ಹೇಳ್ತಿರಲ್ಲ. ಈಗಲೂ ನಿರಂತರವಾಗಿ ನಡೀತಾ ಇದೆ ಇಲ್ಲಿ. ಇದುವರೆಗೆ ಈ ರಾಜ್ಯದಲ್ಲಿ ಈ SIT ತನಿಖೆಗಳು ಮತ್ತೊಂದು ತನಿಖೆಗಳು ನಡೆಸಿ ದೇವೇಗೌಡರು ಕುಟುಂಬ ಒಂದು ಮುಗಿಸ್ಲಿಕ್ಕೆ ಯಶಸ್ವಿ ಆಗಿದ್ದಾರೋ ಹೊರತು ಮುಗಿಸ್ಬೇಕು ಅಂತ ಇನ್ ಯಾವ ತನಿಖೆಗಳು ಈ ರಾಜ್ಯದಲ್ಲಿ ತಾರ್ಕಿಕ ಎಂಟು ತಂದಿದ್ದಾರ? ನಾನು ಅದಕ್ಕೆ ಇಲ್ಲಿಯ ಧಾರವಾಡದಲ್ಲಿ ನಿನ್ನೆ ಅವರೇ ರೆಫರ್ ಮಾಡವ್ರೆ, ಪ್ರಿಯಾಂಕಾ ಖರ್ಗೆ ಅವರೇ. ಧಾರವಾಡದಲ್ಲಿ ನಡೀತಲ್ಲ ನಿರುದ್ಯೋಗದ ಯುವಕರ ಒಂದು ಹೋರಾಟ, ನಿಮ್ಮ ಮುಖಾಂತರ ನಾನು ಈಗಿನ
ಈ ಘಟನೆಗಳೇನು ನಡೀತಾ ಇದ್ದಾವೆ, ಯುವಕರಿಗೆ ದಯವಿಟ್ಟು ತಾವು ಕರ್ನಾಟಕ ರಾಜ್ಯ ಸರಿಪಡಿಸಲಿಕ್ಕೆ ನೀವು ಬೀದಿ ಇಳಿಬೇಕು ಅಂತಕ್ಕಂಥದ್ದನ್ನ ನಿರುದ್ಯೋಗಿಗಳಿಗೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಈಗಿನ ಈ ಘಟನೆಗಳನ್ನು ನೋಡಿದಾಗ ನಾನು ಇಲ್ಲಿಯ ವಿದ್ಯಾರ್ಥಿಗಳು ನಿರುದ್ಯೋಗಿಗಳು ಯಾರಿದ್ದೀರಿ ನಿಮಗೆ ನಾನು ಮನವಿ ಮಾಡ್ತೇನೆ. ಇದನ್ನು ಸರಿಪಡಿಸೋದಕ್ಕೆ ಇಲ್ಲೂ ಕರ್ನಾಟಕದಲ್ಲಿ ಆಗಬೇಕಿದು. ಯಾತಕ್ಕೆ ಮೌನವಾಗವ್ರೆ ಜನ, ಈಗ ಯುವಕರು? ನಾನು ಮನವಿ ಮಾಡ್ತೇನೆ. ಇದು ನಾನು ಅದಕ್ಕೆ ಹೇಳ್ತಾ ಇರೋದು, ಇಷ್ಟೆಲ್ಲ ಅಕ್ರಮ ಆದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ, ಇದು ನಿಮ್ಮದೇ ಜವಾಬ್ದಾರಿ, ಸರ್ಕಾರದ್ದೇ ಜವಾಬ್ದಾರಿ. ನಿಮಗೇನಾದ್ರೂ ಅಲ್ಪ ಸ್ವಲ್ಪ ಮಾತಿಗೂ ಕೃತಿಗೂ ನನ್ನಲ್ಲಿ ಕ್ಲಾರಿಟಿ ಇದೆ ಅನ್ನೋದಿದ್ರೆ, ನಾನು ಪಾರದರ್ಶಕವಾಗಿರ್ತೀನಿ ಅಂತ ನೀವೇನು ಹೇಳ್ತೀರಾ ಅದಿದ್ರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಟ್ಟವರಲ್ಲ, ಕಾನೂನಿನಲ್ಲಿ ಕೆಲವು ತೀರ್ಪು ಕೊಟ್ಟರು ನೇರವಾಗಿ ಅಂದ್ರೆ ಅವ್ರ ಜವಾಬ್ದಾರಿ ಇತ್ತು, ಅವ್ರಿಗೆ ಗೊತ್ತಿರ್ಲಿಲ್ವಾ ಇದೆಲ್ಲ? ಅಪಾಯಿಂಟ್ಮೆಂಟ್ ಕೊಡಬೇಕಾದ್ರೆ ನಿಲ್ಲಿಸಬೇಕಾಗಿತ್ತಲ್ವಾ? ಕೋರ್ಟ್ನಲ್ಲಿ ತೀರ್ಪು ಅಂತಿಮ ಬರೋದಕ್ಕೆ ಮುಂಚೆನೇ ಯಾಕೆ ಅಪಾಯಿಂಟ್ಮೆಂಟ್ ಕೊಟ್ರಿ ನಡೀತಿದ್ದಾಗ? ಅಲ್ಲ, ನೋಡೋಣ ಏನ್ ಮಾಡ್ತಾರೆ ಅವ್ರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರ್ತೀನಿ, ನಡೆದಿದೆಯಲ್ಲಪ್ಪ, ಇದೇನ್ ತೀರ್ಮಾನ ಮಾಡಬೇಕು, ಕೋರ್ಟ್ ಏನ್ ಹೇಳಿದೆ, ಸಬ್ಜೆಕ್ಟ್ ಕೆಲವೆಲ್ಲ ಹೇಳೋರಲ್ವಾ? ಇಷ್ಟೆಲ್ಲ ಆದ್ಮೇಲೆ, ಇಷ್ಟೆಲ್ಲ ರಿಪೋರ್ಟ್ ಕೊಟ್ಮೇಲೆ ಮಾಡಿ, ಈ ರಿಪೋರ್ಟ್ ಯಾಕೆ ಮಾಡಿಸ್ತೀರಿ? ಕಸದ ಬುಟ್ಟಿಗೆ ಹಾಕ ಈ ರಿಪೋರ್ಟ್ಗಳನ್ನ ಮಾಡಿಸೋದು. ನೋಡಿದ್ವಲ್ಲ ಹಲವಾರು ರಿಪೋರ್ಟ್ಗಳು ಏನಾದವು. ಇದನ್ನೇ ಕೋರ್ಟ್ನಲ್ಲಿ ಹೇಳ್ತಾರೆ. ಅದಕ್ಕೆ ನಾನು ಓದದ್ನಲ್ಲ, ಸಿಬಿಐ ಅಡ್ವೊಕೇಟ್ ಅನ್ನು ನೆಕ್ಸ್ಟ್ ಇಯರ್ಗೆ ಬರಬೇಕು, ಅವ್ರಿಗೆ ನೋಟಿಸ್ ಕೊಡಿ, ಅವ್ರಿಗೂ ಬರಕ್ ಹೇಳಿ ಅಂತ ಹೇಳಿ ಆದೇಶ ಮಾಡುತ್ತೆ ಕೋರ್ಟಲ್ಲಿ. ಇದು ಸಿಬಿಐ ಫಿಟ್ ಕೇಸ್, ಇದು ಕೊಡಬೇಕು ಅಂತ ಹೇಳಿ ನಾನು ಹೇಳ್ತಿರೋದಲ್ಲ, ಕೋರ್ಟ್ ರೆಫರ್ ಮಾಡಿರೋದು ಇದನ್ನ. ಆ ಹುಡುಗರ ಪರವಾಗಿ ಇರೋರು ಹೇಳ್ತಾರೆ ಸಿಬಿಐ ಕೊಟ್ಬಿಡಿ ಅಂತ. ನೀವು ಸದನದಲ್ಲಿ ಇರೋದನ್ನ ಕೇಳಿ ಅಮ್ಮ, ನಾನು ಸದನದಲ್ಲಿ ಇಲ್ಲ. ಈಗ ಸದನದಲ್ಲಿ ಇರೋರು ಶಾಸಕರುಗಳು, ಮಂತ್ರಿಗಳು, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ನಾನೇನು ಹೇಳಿ? ನಾನಿದ್ದಿದ್ರೆ ನಮ್ಮ ಸಬ್ಜೆಕ್ಟೇ ಬೇರೆ ಇರ್ತಿತ್ತು. ಇವತ್ತು ಬರಗಾಲ ನೀವು ಹೇಳಿದ್ರಿ, ಹೌದು, ನಿನ್ನೆ ದಿನ ಘೋಷಣೆ ಮಾಡವ್ರೆ, ಬರಗಾಲ ಅಂತ ಘೋಷಣೆ ಮಾಡವ್ರೆ. ಬರಗಾಲಕ್ಕೆ ಏನ್ ಕ್ರಮ ತಗೋತೀವಿ ಅಂತ ಏನಾದ್ರು ಇದೆಯಾ? ಆ ರೈತರು ಇವತ್ತು ಕಷ್ಟಕ್ಕೊಳಗಾಗಿದಾರಲ್ಲ. ನೋಡಿ ಮೇಡಮ್, ಇವತ್ತು ಒಂದು ಸಬ್ಜೆಕ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ, KPS ಇದು. ಇನ್ನೊಂದು 3-4 ದಿವಸ ಬಿಟ್ಟು ಇನ್ನೊಂದು ಸಬ್ಜೆಕ್ಟ್ ಡಿಟೇಲೇ ಇಡ್ತೀನಿ ಮುಂದೆ. ನಾನು ಆ ಕೆಲಸ ಮಾಡಬಹುದು, ಜನಕ್ಕೆ ಎಚ್ಚರಿಸ್ತಕ್ಕಂಥದ್ದಕ್ಕೆ. ನನ್ನ ಡ್ಯೂಟಿ ಏನ್ ಮಾಡಬೇಕು ನಾನು ಮಾಡ್ತೀನಿ ಅಷ್ಟೇ.